ಹೆಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಕನ್ನಡಕ್ಕೆ ಸ್ವಾಗತ. ಕಡಿಮೆ ಖರ್ಚಲ್ಲಿ ನಮ್ಮ ಗಾರ್ಡನ್ ಅನ್ನ ಹೂವಿನ ಲೋಕ ಮಾಡೋದು ಹೇಗೆ ನೋಡೋಣ ಬನ್ನಿ. ನರ್ಸರಿಯಿಂದ ಆಸೆ ಪಟ್ಟು ಗಿಡ ತಂದಿರ್ತೀವಿ, ಆದ್ರೆ ಮನೆಗೆ ಬಂದ್ಮೇಲೆ ಹೂವೇ ಬಿಡಲ್ಲ ಅಲ್ವಾ? ಸೇಮ್ ಪ್ರಾಬ್ಲಮ್. ಇದಕ್ಕೆ ಪರಿಹಾರ ಇದೆ. ಮೊದಲನೇ ಸ್ಟೆಪ್, ನಮ್ಮ ಕಿಚನ್ನಲ್ಲೇ ಸಿಗುವ ಸಿಂಪಲ್ ವಸ್ತುಗಳಿಂದ ಗಿಡಗಳಿಗೆ ಪೋಷಕಾಂಶದ ಹಬ್ಬ ಮಾಡೋಣ. ಬಾಳೆಹಣ್ಣಿನ ಸಿಪ್ಪೆ, ಟೀ ಪುಡಿ, ಮೊಟ್ಟೆ ಚಿಪ್ಪು ಇವೆಲ್ಲ ವೇಸ್ಟ್ ಅನ್ಕೋಬೇಡಿ. ಗಿಡಗಳಿಗೆ ಇವೇ ಬೆಸ್ಟ್ ಗೊಬ್ಬರ. ಮನೆಯಲ್ಲಿ ಗುಲಾಬಿ ಗಿಡ ಇದೆಯಾ? ಹಾಗಿದ್ರೆ ಸ್ವಲ್ಪ ಕಾಫಿ ಪುಡಿ ಹಾಕಿ ನೋಡಿ, ಹೂಗಳು ದೊಡ್ಡದಾಗಳುತ್ತೆ. ಇನ್ನು ದಾಸವಾಳ ಗಿಡಕ್ಕೆ ಅಕ್ಕಿ ತೊಳೆದ ನೀರು ಅಂದ್ರೆ ಪಂಚಪ್ರಾಣ. ಇದು ನಿಜವಾಗಲೂ ಅಮೃತ ಇದ್ದಾಗೆ. ಮರಿಬೇಡಿ, ತರಕಾರಿ ಬೇಯಿಸಿದ ನೀರನ್ನ ಚೆಲ್ಲೋ ಬದಲು ಆರಿದ್ಮೇಲೆ ಗಿಡಗಳಿಗೆ ಹಾಕಿ. ಅದರಲ್ಲಿ ಸಖತ್ ಪೋಷಕಾಂಶ ಇರುತ್ತೆ. ಓಕೆ, ಪೋಷಕಾಂಶದ ಬಗ್ಗೆ ಆಯ್ತು. ಈಗ ಗಿಡಗಳನ್ನ ಪ್ರೀತಿಯಿಂದ ಕೇರ್ ಮಾಡೋಕೆ ಕೆಲವು ಸೂತ್ರಗಳನ್ನು ನೋಡೋಣ. ಗಿಡದಲ್ಲಿ ಒಣಗಿರೋ ಹೂವುಗಳನ್ನ ಹಾಗೆ ಬಿಡಬೇಡಿ. ಅದನ್ನ ಕಟ್ ಮಾಡಿದ್ರೇನೆ ಹೊಸ ಹೂವುಗಳು ಬೇಗ ಬರೋದು. ಗಿಡಗಳಿಗೆ ನೀರು ಹಾಕೋದಿಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ. ಆಗ ದಿನ ಪೂರ್ತಿ ಫ್ರೆಶ್ ಆಗಿರುತ್ತೆ. ವಾರಕ್ಕೊಮ್ಮೆ ಮಣ್ಣನ್ನ ಒಂದು ಸಣ್ಣ ಕಡ್ಡಿಯಿಂದ ಲೈಟಾಗಿ ಕೆದಕಿ. ಆಗ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡುತ್ತೆ. ಈಗ ಗಿಡಗಳನ್ನ ರೋಗ ಮತ್ತು ಕೀಟಗಳಿಂದ ಕಾಪಾಡೋದು ಹೇಗೆ? ಅದಕ್ಕೂ ಕೆಲವು ಸಿಂಪಲ್ ಟ್ರಿಕ್ಸ್ ಇವೆ. ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದ್ರೆ ಫಂಗಸ್ ಬರಲ್ಲ. ಇರುವೆ ಕಾಟ ಇದ್ರೆ ಮಣ್ಣಿಗೆ ಸ್ವಲ್ಪ ಅರಿಶಿನ ಪುಡಿ ಉದುರಿಸಿ. ಇನ್ನು ಕೀಟಗಳು ಜಾಸ್ತಿ ಇದ್ರೆ ಬೆಳ್ಳುಳ್ಳಿ ಮೆಣಸಿನಕಾಯಿ ನೆನೆಸಿದ ನೀರನ್ನ ಸ್ಪ್ರೇ ಮಾಡಿ. ಕೀಟಗಳು ಹತ್ರ ಕೂಡ ಬರಲ್ಲ. ಸರಿ, ಇಷ್ಟೆಲ್ಲ ಮಾಡ್ತೀವಿ, ಆದ್ರೆ ಗೊತ್ತಿಲ್ಲದೆ ಮಾಡುವ ಕೆಲವು ತಪ್ಪುಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಇದು ತುಂಬಾ ಮುಖ್ಯ. ಮೊದಲಿಗೆ ಪಾಟ್ ಕೆಳಗೆ ನೀರು ಹೋಗೋಕೆ ಹೋಲ್ ಇದೆಯಾ ಅಂತ ಚೆಕ್ ಮಾಡಿ. ನೀರು ನಿಂತರೆ ಬೇರು ಕೊಳ್ತೋಗುತ್ತೆ. ನೆನ್ಪಿಡಿ, ಮಧ್ಯಾಹ್ನದ ಬಿರು ಬಿಸಿಲಲ್ಲಿ ನೀರು ಹಾಕ್ಲೇಬಾರ್ದು. ಹಾಗೆ ಬಟ್ಟೆ ತೊಳೆದ ನೀರು ಗಿಡಕ್ಕೆ ವಿಷ. ಯಾವುದೇ ಹೂವಿನ ಗಿಡಕ್ಕಾದ್ರೂ ಸರಿ, ದಿನಕ್ಕೆ ಕನಿಷ್ಠ 4 ಗಂಟೆ ಬಿಸಿಲು ಬೀಳೋ ಕಡೆ ಇಡೋದು ತುಂಬಾನೇ ಮುಖ್ಯ. ಕೊನೆಗೆ ಒಂದು ಚಿಕ್ಕ ಟಿಪ್, ನಿಮ್ಮ ಗಿಡಗಳ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ. ಅವು ಖಂಡಿತ ಖುಷಿಯಿಂದ ಬೆಳೀತಲ್ಲ. ನೋಡಿದ್ರಲ್ಲ, ಈ ಸಿಂಪಲ್ ಐಡಿಯಾಗಳನ್ನ ಫಾಲೋ ಮಾಡಿದ್ರೆ ಸಾಕು, ಮನೆ ಮುಂದೆ ಪ್ರತಿದಿನ ಹೂವಿನ ಹಬ್ಬನೇ. ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ.